ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಇದರಲ್ಲಿ ಹಿಂದೆ ಇರುವಂಥ ಆಶಯ ಬಹಳ ಇಷ್ಟ ಆಯಿತು. ನಾನು ಇದಕ್ಕಿಂತ ಮುಂಚೆ ನಿರಂಜನ್ ಹತ್ರ ಮಾತಾಡ್ತಾ ಇದ್ದೆ, ಪೀಟರ್ ಹತ್ರನೂ ಹೇಳಿದೆ. ಏನಂದರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿಲಿ ತಲುಪಿದೆ. ಹಾಗಾದರೆ ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ, ಅದಕ್ಕಿರುವಂಥ ದೊಡ್ಡ ಅವಕಾಶ ಅಂದರೆ ಹೊರದೇಶಗಳಲ್ಲಿ ಒಂದು ಮಾರ್ಕೆಟನ್ನು ಓಪನ್ ಮಾಡಿದಾಗ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ, ಒಳ್ಳೆ ಕಂಟೆಂಟ್ಗಳನ್ನು ನಾವಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ, ಜೊತೆಗೆ ಕರ್ನಾಟಕದ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ, ಅಥವಾ ತುಳುವರು ಯಾರು ಬರ್ತಾರೆ, ಕೊಂಕಣಿಯವರು ಯಾರು ಬರ್ತಾರೆ, ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬಾ ವಿನಯತೆಯಿಂದ ಇರಿ. ಯಾಕಂದ್ರೆ ನಾವು ಹಾಗೆ ಇರಬೇಕು ಕೂಡ. ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ. ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮವರು ಅಂತ ಅನ್ಸಕ್ ಶುರುವಾಗುತ್ತೆ. ಆಗ ನಮ್ಮ ಸಿನಿಮಾಗಳನ್ನ ಜಾಸ್ತಿ ಜನ ನೋಡ್ಬೋದು. ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗ್ಬೋದು ಅಂತ ಒಂದು ಸಣ್ಣ ಸ್ವಾರ್ಥ ನನಗಿದೆ. ಆ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ನಾನು ನಂಬ್ತೀನಿ. ಜೊತೆಗೆ ಚೆನ್ನಾಗಿ ಆಟ ಆಡಿ. ಅಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದ್ರೆ, ಇದಕ್ಕೆ ಇಟ್ಟಿರುವಂತ ಹೆಸರುಗಳು ಅಂದ್ರೆ ಎಲ್ಲಾ ಹೀರೋಯಿನ್ಗಳಿರ್ಬೋದು, ಜೊತೆ ಪಾರ್ವತಮ್ಮ ಅವರ ಹೆಸರಿದೆ. ಯಾಕಂದ್ರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತು, ಎಷ್ಟು ಒಳ್ಳೆಯ ಕೆಲಸಗಳನ್ನ ಪ್ರೊಡ್ಯೂಸ್ ಮಾಡೋ ತರ ಆಯ್ತು ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತ ಕತೆ. ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ಗಳಂದ್ರೆ ಬರೀ ಆಕ್ಟರ್ಗಳು ಮಾತ್ರ ಅಲ್ಲ, ಟೆಕ್ನಿಷಿಯನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಪಾಲ್ಗೊಳ್ಳಿ. ಜೊತೆಗೆ ನೆನಪಿರ್ಲಿ, ನೀವು ಕರ್ನಾಟಕದ ರಾಯಭಾರಿಗಳು. ಚೆನ್ನಾಗಿ ಆಟ ಆಡಿ, ಅದಕ್ಕಿಂತ ಜಾಸ್ತಿ ಅಲ್ಲಿನ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಪೀಟರ್. ಜೊತೆಗೆ ನಾನು ಪೀಟರ್ ಹತ್ರ ಇನ್ನೊಂದು ಕೇಳ್ಕೊಂಡಿದ್ದೀನಿ, ನಮ್ದು ಯಾವುದೇ ಸಿನಿಮಾ ಪ್ರಮೋಷನ್ ಆದ್ರೂ ನಾನು ಬರ್ತೀನಿ, ಅದನ್ನ ನೀವು ಮಾಡಿಕೊಡ್ಬೇಕು ಅಂತ. ಯಾಕಂದ್ರೆ ಅದು ಅಗತ್ಯ ಇದೆ. ಇವತ್ತು ನಾವು ಬರೀ ನಟರಾಗಿ ಅಥವಾ ಯಾರೋ ಸ್ಟಾರ್ಗಳಾಗಿ ದುಡಿಯುವಂತ ಅವಶ್ಯಕತೆ ಇಂಡಸ್ಟ್ರಿಗೆ ಇಲ್ಲ, ಈ ಕೆಲಸಗಾರರಾಗಿ ದುಡಿಯುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಅಷ್ಟು ನಮ್ಮ ಮಾರ್ಕೆಟ್ ಇಳಿದಿದೆ. ನಾವು ಆಗಷ್ಟೇ ಮಾತಾಡ್ತಾ ಇದ್ವಿ ಸರ್ ಜೊತೆ. ಸೊ ಒಳ್ಳೇದಾಗ್ಲಿ. ಬಟ್ ಒಂದು ಹೋಪ್ ಇದೆ, ಏನಾದ್ರೆ ತುಂಬಾ ಪಾತಾಳಕ್ಕೆ ಹೋದಾಗ ಅದಕ್ಕಿಂತ ಕೆಳಗೆ ಹೋಗುವಂತ ಜಾಗ ಯಾವುದೂ ಇಲ್ಲ. ಇನ್ ಮೇಲೆ ಹೋಗ್ಬೇಕು, ನಾವು ಹೋಗೇ ಹೋಗ್ತೀವಿ. ಜೊತೆಗೆ ದುಡಿಯೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವ್ರಿಗೆ ಅಭಿನಂದನೆಗಳು. ಆಲ್ ದಿ ಬೆಸ್ಟ್ ಕೂಡ. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ. ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯಿತು. ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗಲಿ ಅಂತ ನಾನು ಆಶಿಸ್ತೀನಿ ಪೀಟರ್. ನಾನು ಅದೇ ಅಂತದ್ದೇ, ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು, ಆದರೂ ಅವ್ರ ಕೆಲಸ ನನಗಿಂತ ಮುಂಚೆ ಶುರು ಮಾಡಿದ್ರು. ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಮಾತಾಡಲಿ ಫಸ್ಟು ಅಂದರು. ಇವರೆಲ್ಲರಲ್ಲಿ ಜೂನಿಯರ್ ಮೋಸ್ಟ್ ನಾನೇ. ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ. ತಾರಮ್ಮ ನಾನು ಯಾವಾಗಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ವಿ. ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ರಿ. ಅದು ನೋಡಿಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಪೀಟರ್ಗೆ ಹೇಳಿದೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪ, ಆಡೋಕ್ಕೆ ಬರಲ್ಲ ಅಂತ. ಸೊ ಆ್ಯಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ. ಸೊ ಥ್ಯಾಂಕ್ ಯು ತಾರಮ್ಮ. ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕ್ಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ. ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು, ಪೀಟರ್ ಅವರು ತುಂಬ ಚೆನ್ನಾಗಿ ಪರಿಚಯ ನನಗೆ. ಐ ವರ್ಕ್ಡ್ ವಿತ್ ಹಿಮ್ ಅನು, ಐ ಹ್ಯಾವ್ ಗಾನ್ ಟು ದುಬೈ ಅಂತ. ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯಿತು. ಜಾನ್ ಇದ್ದಾರೆ, ಕಾವ್ಯ ಇದ್ದಾರೆ, ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ. ಒಂದು ಫನ್ ಇವೆಂಟ್ ಇದಾಗತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೋನ್ಯತೆ ಇರಲ್ಲ, ಹೊಟ್ಟೆ ಕಿಚ್ಚು ಜಾಸ್ತಿ, ಗಲಾಟೆಗಳು ಜಾಸ್ತಿ ಅಂತ ಯಾವಾಗಲೂ ಜನರಲೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅದನ್ನು ನಾವು ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ. ಇಲ್ಲ, ನೀವೆಲ್ಲ ವೀಕ್ಷಿಸಿರ್ತೀರಾ ಆಲ್ರೆಡಿ, ನೋಡಿರ್ತೀರಾ. ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು, ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು. ಸೊ ಅದು ಸುಳ್ಳು. ಹೆಣ್ಣು ಮಕ್ಕಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ, ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ, ಕಾರ್ತಿಕ್ಗೆ, ಅವ್ರ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ನಿರಂಜನ್, ಥ್ಯಾಂಕ್ ಯು. ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ನಿಮ್ಮ ಗೆಟಪ್ ಬಗ್ಗೆ ಗಿರಿಯಕ್ಕ ಏನೋ ಹೇಳಿದ್ರು, ಅದೇನು ಅಂತ ಅವ್ರ ಬಾಯಿಂದಾನೆ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ದಯವಿಟ್ಟು ಹೇಳಿ, ಈಗ ಒಂದು ಕಂಪಲ್ಸರಿ ಇದೆ, ಎಲ್ಲಾ ಬ್ರ್ಯಾಂಡ್ ಅಂಬಾಸಿಡರ್ಸು ಮ್ಯಾಚ್ ದಿನ ಕ್ರಿಕೆಟ್ ಆಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನು ಚೂಸ್ ಮಾಡ್ತೀರಾ? ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್, ಅಂಪೈರಿಂಗ್? ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟು ಮನೇಲಿ ಕೂತಿದ್ದಾರೆ ನಮ್ಮಮ್ಮ. ಓಕೆ, ಸೂಪರ್ ಎಕ್ಸ್ಪರ್ಟ್ ಅವರು.
ವೆಸ್ಟ್ ಇಂಡೀಸ್ ಟೀಮಿಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ವರೆಗೂ ಯಾರ್ಯಾರಿದ್ದಾರೆ, ಕ್ಯಾಪ್ಟನ್ಗಳು ಯಾರು ಎಲ್ಲ ಪಕ್ಕ ಫಾಲೋ ಮಾಡುವಂಥದ್ದು ಅಮ್ಮನ ಒಂದು ಹ್ಯಾಬಿಟ್. ಸೊ ನಾನು ಅಮ್ಮನ ಜೊತೆ ಕೂತ್ಕೊಂಡು ವೀಕ್ಷಿಸುವಂಥ ಕೆಲಸ ಸೂಪರ್ ಆಗಿ ಇಲ್ಲ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಪೀಟರ್ ಅವರ ಫಸ್ಟ್ ಕಂಡೀಷನ್ ಅದು, ಅಟ್ಲೀಸ್ಟ್ 1 ಓವರ್ ಆದ್ರೂ ಬಂದ್ ಹಿಂಗ್ ಆಡೋಬೇಕು ಅಂತ. ಸುಮ್ಮನೆ ಹೌದಾ ಪೀಟರ್? ಅಕಸ್ಮಾತ್ ಆಡಿದ್ರೆ ಬ್ಯಾಟಿಂಗ್ ಅಕಸ್ಮಾತ್ ಫಸ್ಟ್ ಗಿರಿಯಕ್ಕನ್ ಮಾತಾಡಿಸಿ ಆಮೇಲೆ ನಿರಂಜನ್ ಜೊತೆ ಕ್ರಿಕೆಟ್ ಹೆಂಗ್ ಆಡೋದು ಅಂತ ಡಿಸ್ಕಸ್ ಮಾಡೋಣ. ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು, ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮೇಯ್ನ್ ಆಗಿ ಅಮ್ಮ ಪಾರ್ವತಮ್ಮ ಅವರು, ನಾನು ಹೇಳೋದು ಯಾವಾಗಲೂ ಅದೇ, ನಾನು ಇವತ್ತು ಏನೇ ಆಗಿದ್ರು ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಮ್ಮ ಪಾರ್ವತಮ್ಮ ಅವರು, ಲೀಲಾವತಿ ಅಮ್ಮ ಅವರು, ಜಯಂತಿ ಅಮ್ಮ ಅವರು, ಹಾಗೆ ಮಂಜುಳಾ ಅಮ್ಮ ಅವರು ಆ್ಯಂಡ್ ಕಲ್ಪನಾ ಅಮ್ಮ ಅವರು, ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನಾವು ಇದು ಮಾಡೋದು ನೋಡ್ತೀವಿ. ಆದರೆ ನಾಯಕ ನಟಿಯರನ್ನ ಒಂದು ಮೇನ್ ಫೋಕಸ್ ಆಗಿ ಇಟ್ಕೊಂಡು ಪೀಟರ್ ಮಾಡ್ತಿರೋದು ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಆ್ಯಂಡ್ ನಾವೆಲ್ಲರೂ ನಟಿಯರಾಗಿ ಇದರಲ್ಲಿ ಅಸೋಸಿಯೇಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗಲಿ ಪೀಟರ್, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೋಸ್ ನೈಸ್ ವರ್ಡ್ಸ್. ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ, ಹಿರಿಯರು ನಟಿ ಆದಮೇಲೆ ಇದೆಲ್ಲ ಹೇಳಬೇಕಲ್ಲ ಸ್ವಲ್ಪ. ನಾನು ಹೇಳೇ ಇಲ್ಲ ಹಿರಿಯ ನಟಿ ಅಂತ. ಇಲ್ಲ ಒಪ್ಕೊಂತೀವಿ ನಾವು ಹಿರಿಯರೇ, ಬಟ್ ವಿ ಆರ್ ಸ್ಟಿಲ್ ದೇರ್. ವೆಲ್, ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ. ಎಲ್ಲ ನನ್ನ ಫ್ರೆಂಡ್ಸು ತಾರಮ್ಮ, ಶ್ರುತಿಮ್ಮ, ಅನು, ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಟ್ರಾವೆಲ್ ಟು ದುಬೈ ಅಗೇನ್. ಅಫ್ಕೋರ್ಸ್ ಪೀಟರ್, ಕಂಗ್ರ್ಯಾಚುಲೇಷನ್ಸ್. ಆಲ್ಮೋಸ್ಟ್ ಕಳೆದ ಒಂದು 3-4 ವರ್ಷದಿಂದ ಪೀಟರ್ ನಂಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬ ಕೇರ್ ತೊಗೊತಾರೆ. ಆ್ಯಕ್ಚುಲಿ ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸಾಧಾರಣವಾಗಿ ನಮಗೆ ಫಾರಿನಲ್ಲಿ ಯಾವುದು ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಸ್ವಲ್ಪ ಭಯ ಪಡ್ತೀವಿ, ಹೆಂಗೂ ಇರುತ್ತೆ ಆರ್ಗನೈಸೇಷನ್. ಬಿಕಾಸ್ ಇಲ್ಲಿ ನಮಗೆಲ್ಲರೂ ಗೊತ್ತಿರೋರು, ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ. ಅಲ್ಲಿ ಹೋಟೆಲ್ ಇರುತ್ತೆ, ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್ಸ್. ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತೊಗೊಂಡ್ರು. ನಾನು ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ದುಬೈ ಹೋಗಿದಾಗ, ಐ ಥಿಂಕ್ ಕಪಲ್ ಆಫ್ ಮಂತ್ಸ್ ಆಗೋ ಒಂದು ಕೆಂಪೇಗೌಡ ಉತ್ಸವಕ್ಕೆ ಹೋಗಿದ್ವಿ. ಆವಾಗ ಸಂಜಯ್ ಗೌಡ್ರು ಅವರಿದ್ದರು, ಶರವಣ ಅವರಿದ್ದರು. ಸೊ ತುಂಬ ಖುಷಿ ಆಗ್ತಿದೆ ದಟ್ ನೀವು ಈ ಥರ ಇನಿಷಿಯೇಟಿವ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್. ನೀವು ತುಂಬ ಒಳ್ಳೆ ಕೆಲಸಗಳು ಮಾಡ್ತೀರಾ, ಹಾಗೆ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾದರಿ. ಹಾಗೆ ಸಂಜಯ್ ಗೌಡ್ರು ಅವರು ಕೂಡ, ಅವ್ರ ಬಗ್ಗೆನೂ ಹೇಳಬೇಕು. ಪ್ರತಿಯೊಂದು ಕಾರ್ಯಕ್ರಮ ಆಗಬೇಕಂದ್ರೆ ಈ ಥರ ಬೆಂಬಲ ಬೇಕು, ಮಾರಲ್ ಸಪೋರ್ಟ್, ಯಾವುದೋ ಒಂದು ರೀತಿ ಬೆಂಬಲ ಇದ್ರೇ ಸಾಧ್ಯ ಆಗುತ್ತೆ. ಆ್ಯಂಡ್ ಇದು ತುಂಬ ಒಳ್ಳೆ ಇನಿಷಿಯೇಟಿವ್. ನಾನು ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಂಥ ಕಾರ್ಯಕ್ರಮಗಳು ಬೇಕು. ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ನಾವು ತುಂಬ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ. ಬಟ್ ಹಾಗೆ ನೀವು ಹೀರೋಯಿನ್ಗಳನ್ನು ಗುಡ್ಸಿ, ಇದು ಒಂದು ಹೀರೋಯಿನ್ ಬರೀ ವಿತ್ ಫೀಮೇಲ್ಸ್ ಆ್ಯಂಡ್ ಈವನ್ ಟೆಕ್ನಿಷಿಯನ್ಸ್ ಆಗಲಿ, ಮೀಡಿಯಾದವರಾಗಲಿ ಎಲ್ಲ ವೆಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದ್ದೀರಾ. ಅದು ತುಂಬ ಖುಷಿ ಆಗ್ತಿದೆ ನನಗೆ ಎಸ್ಪೆಷಲಿ. ಆ್ಯಂಡ್ ಈ ಥರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನನಗೆ ಇವಾಗ ಕೂತ್ಕೊಂಡು ಅನಿಸ್ತು, ನಮಗೆ ಒಂದು ಸ್ಯಾಂಡಲ್ವುಡ್ ವೆಮೆನ್ ಸಂಘ ನಾವು ಮಾಡಬೇಕು ಅಲ್ವಾ? I think we need one in Sandalwood. Yes, of course we need. Because ನಾನು ಆಗಲೇ ಅನುಗೆ ಹೇಳ್ತಿದ್ದೆ, ಬ್ಯಾಕ್ ಇನ್ ದ ಡೇ ನಾವು ಬಿಫೋರ್ ದ ಕ್ಯಾರವ್ಯಾನ್ಸ್ ನಾವು ಎಲ್ಲರೂ ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ, ಬ್ರೇಕ್ ಟೈಮಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಏನೋ ಒಂದು ಗೆಟ್ ಟುಗೆದರ್ ಇತ್ತು. ಇವಾಗ ಎಲ್ಲರೂ ಐಸೋಲೇಟ್ ಆಗಿಬಿಟ್ಟಿದ್ದೀವಿ ನಾವು ನಮ್ಮ ಕ್ಯಾರವ್ಯಾನ್, ನಮ್ಮ ಫೋನ್ಗಳಲ್ಲಿ. ಸೊ ಈ ಥರ ನಾವು ಒಂದು ಒಂದು ಫ್ಯಾಮ್ಲಿ, ಒಂದು ವಾತಾವರಣ ಬೇಕಂದರೆ ವಿ ಶುಡ್ ಡೂ ಥಿಂಗ್ಸ್ ಲೈಕ್ ದಿಸ್. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಆಲ್ ದ ಗರ್ಲ್ಸ್ ಹು ಆರ್ ಕಮಿಂಗ್ ಟು ಪ್ಲೇ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ದಟ್ ನೀವೆಲ್ಲರೂ ಬಂದಿದ್ದೀರಾ ಇವತ್ತು. ಆ್ಯಂಡ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ಪೀಟರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೈಕೆ ಕೊಡಲ್ಲ ನಿಮ್ಮ ಕೈಲಿ. ತಾರಮ್ಮ, ನಾನೇನು ಹೇಳಿಲ್ಲ, ನೀ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ ಅಂದಿದ್ದಕ್ಕೆ ಆ ಗಿಲಿ ಸೋಫಾ ಮೇಲೆ ಇರೋ ಬಟ್ಟೆ ಅಂತ ಅವಳೇ ಹೇಳಿದ್ದು. ನಾನು ಹಾಸ್ಯ ನಟಿ ಶ್ರುತಿ ಅವರಿಗೆ ಜೋರಾಗಿ ಚಪ್ಪಾಳೆ. ನನ್ನಲ್ಲ, ನಾನು ತುಂಬಾ ಡೀಸೆಂಟ್ ಆಗಿ ಹೇಳಿದೆ. ನಿಜವಾಗ್ಲೂ ಖುಷಿ ಆಯ್ತು. ನಿಜವಾಗ್ಲೂ ಡೀಸೆಂಟ್ ಆಗಿ ಹೇಳಿದೆ. ತುಂಬಾ ಸುಂದರವಾಗಿ ಗಂಡು ನವಿಲ್ ತರ ಕಾಣ್ತಾ ಇದೀಯಾ ಅಂತ ಹೇಳಿದೆ. ಗಂಡು ನವಿಲ್ ತರ ಕಾಣ್ತಾ ಸುಂದರವಾಗಿ. ಆಮೇಲೆ ಫೋನ್ ಮಾಡಿ ಏನ್ ನೀನು ಅದಕ್ಕೆ ನಾನು ಪ್ರಶ್ನೆ ಕೇಳಬಾರ್ದು. ಬ್ಯಾಟಿಂಗ್ ಅಲ್ಲಿ ನೋ ಬಾಲ್ ಅಂದ್ರೆ ಏನು, ಬ್ಯಾಟಿಂಗ್ ಏನು, ಅವೆಲ್ಲ ಪ್ರಶ್ನೆ ಕೇಳಬಾರ್ದು ಅಂತ ಅಷ್ಟೇ. ಯಾವ ವಿಭಾಗ ಆರಿಸ್ಕೋತೀರಾ? ಇಷ್ಟೊತ್ತು ಮಾಡ್ತಾರಲ್ಲ.
ಅಲ್ಲ ಜಸ್ಟ್ ಕ್ಯೂರಿಯಾಸಿಟಿ. ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ ಅವರು. ಹಾಂ, ಸ್ಲೆಡ್ಜಿಂಗ್, ಮೈ ಗಾಡ್, ನನಗೆ ಗೊತ್ತಿಲ್ಲ ಹಂಗಂದ್ರೆ. ಬೈಯೋದಾ? ಕಮೆಂಟ್ರಿ ಮಾಡ್ಬೋದು ಕಣೋ. ಬೆಸ್ಟ್ ಅದು. ನಾನು ನಿಮ್ಮ ಜೊತೆ ಕೂತ್ಕೊಂಡ್ಬಿಡ್ತೀನಿ, ಇದು ಸೀದವಾದ ಚೆಂಡು, ಇದು ಅಗಲವಾದ ಚೆಂಡು, ಮನೆಗೆ ಹೋಗ್ರಿ ಅಂದ್ಬಿಟ್ಟು ಹೋಗೋದು ಹೋಯ್ತಾಗಿ. ವೈಡು ನೋ ಬಾಲ್ ಇದು ನಾನೇನೋ ಹೇಳಿದೆ. ದಯವಿಟ್ಟು ಇದೆಲ್ಲ ಒಂಚೂರು ಇದು ಮಾಡಿ ಬಿಟ್ಟಾಕೆ ಹೋಲ್. ಆದರೂ ಎಸ್, ಈ ಒಂದು ಕಾರ್ಯಕ್ರಮದ ಉದ್ದೇಶ ಇದು ದಯವಿಟ್ಟು ಹೇಳಬೇಕು ಅಂತ ಎರಡು ಮತ್ತೊಮ್ಮೆ ಶ್ರುತಿಯವರಿಗೆ ಜೋರದ ಚಪ್ಪಾಳೆ. ತುಂಬ ವಿಶೇಷವಾದಂತಹ ಒಂದು ಆಲೋಚನೆಯನ್ನು ಮಾಡಿದ್ದಾರೆ ಪೀಟರ್ ಅವರು. ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಲ್ಸ್ ಆಗೇ ನೋಡಿರೋದು ನಾವು. ಹೆಣ್ಮಕ್ಳರು ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದೀರಲ್ಲ, ಅಪ್ರೂಪಕ್ಕೆ ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು. ಕಲ್ಪನಾ ಅಮ್ಮ ಅವರು, ಮಂಜುಳಾ ಅವರು, ಜಯಂತಿ ಅವರು, ಲೀಲಾವತಿ ಅಮ್ಮ, ಇವರೆಲ್ಲ ಸ್ಟಾರ್ ಕಲಾವಿದೆಯರು. ಅವರೆಲ್ಲರ ಮಧ್ಯದಲ್ಲಿ ಒಂದೂರು ವಿಭಿನ್ನವಾಗಿದ್ದರು. ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು. ಇಂಥ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಈಗಿನ ಪೀಳಿಗೆಗೆ ಅಂಥ ಕಲಾವಿದೆಯರ ಸಾಧನೆಯನ್ನು, ಅವರ ಹೆಸರುಗಳನ್ನು ಮತ್ತೆ ನೆನಪಿಸುವಂಥ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ. ಅವರನ್ನು ನೆನಪಿಸ್ತಾ ನಾವು ಬಹುಶಃ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಲ್ಲ. ಪೀಟರ್, ನಿಜ ಹೇಳ್ತೀನಿ, ಇದರ ಉದ್ದೇಶ ಒಳ್ಳೇದಿತ್ತು, ಗೊತ್ತಿದೆ ನಮಗೆ. ಆದ್ರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ, ಎಷ್ಟು ಸಿಕ್ಸರೋ 4 ಹೊಡಿತಾರೋ ನಮಗೆ ಗೊತ್ತಿಲ್ಲ. ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯೋಕ್ಕಾಗದೇ ಇರುವಂಥ ಒಂದು ನೆನಪನ್ನು ನೀವು ಕಟ್ಟಿಕೊಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ಉತ್ತುಂಗದಲ್ಲಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ, ಹೆಮ್ಮೆ ಇದೆ. ಹೆಣ್ಮಕ್ಳು ಕಲಾವಿದೆಯರು ಕ್ರಿಕೆಟ್ ಆಡ್ತಾರೆ ಅಂದರೆ ತುಂಬ ವಿಶೇಷವಾದಂಥ ಒಂದು ಕಲ್ಪನೆ ಅಂತ ನನಗನ್ಸುತ್ತೆ. ಹೆಣ್ಮಕ್ಳು ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ. ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಹೆಣ್ಮಕ್ಳು. ಇನ್ನು ಫೀಲ್ಡಲ್ಲಿ 4, 6 ಹೊಡಿಯಲ್ವಾ, ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನಗನ್ಸುತ್ತೆ. ಈ ಉದ್ದೇಶ ಸಾಕಾರಗೊಳ್ಳಲಿ. ಕನ್ನಡ ಸಿನಿಮಾಗಳನ್ನು ಅಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರಲಿ. ಎಲ್ಲರನ್ನೂ ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ, ನಮ್ಮ ಕಾಟೇರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದ್ರಿ, ಒಳ್ಳೊಳ್ಳೆ ಸಿನಿಮಾಗಳನ್ನು ನೀವು ಬೇರೆ ಸಾಗರದಾಚೆ ಕೊಂಡೊಯ್ತಾ ಇದ್ದೀರಿ. ಆ ಉದ್ದೇಶ ಸಕಾರಗೊಳ್ಳಲಿ. ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಇಷ್ಟೊಂದು ಪ್ರೋತ್ಸಾಹ ಕೊಡೋಕ್ಕೆ ಬಂದಿರೋದು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಅಲ್ಲಿ ಕೂತಿರುವಂಥ ಶರವಣ ಸರ್ಗೆ, ಅಧ್ಯಕ್ಷರಿಗೆ, ರಾಜ್ ಸರ್ ಅವರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇಲ್ಲ, ಇನ್ನು ಎದ್ದಿದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ. ಹೇಗಿದ್ದೀರಾ ಎಲ್ಲರೂ? ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ, ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯಿತು. ಸಖತ್ತಾಗಿ ಅನ್ನಿಸ್ತು, ಒಂಥರ ಏನೋ ಖುಷಿ ಅನ್ನಿಸ್ತು. ಯಾಕೆಂದರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮೀರೆಲ್ಲರೂ ಸೇರಿದ ಹಾಗೆ. ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ, ಪೀಟರ್ ಅವರ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು. ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸಂಜಯ್ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ. ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ? ತುಂಬ ಚೆನ್ನಾಗಿತ್ತು ಆ ಕಾರ್ಯಕ್ರಮ. ಅದಾದಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮ್ಗೆಲ್ರಿಗೂ. ನನ್ನ ಮನೆಯಲ್ಲಿ ಡಾಕ್ಟ್ರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು. ಅದು ಇವನಿಗೆ ಭಾಳ ಸ್ಫೂರ್ತಿಗೆ ತಂದುಕೊಟ್ಟು, ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದ್ರು ಮಾಡೋಣ ತಾರಮ್ಮ, ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ. ಏನು ಮಾಡ್ತೀಯೋ, ಒಂದು ಸಿನಿಮಾ ತೆಗೆದುಬಿಡು, ಬೆಸ್ಟು. ಇಲ್ಲೂ ರಿಲೀಸ್ ಮಾಡೋಣ, ಅಲ್ಲೂ ರಿಲೀಸ್ ಮಾಡೋಣ, ಎಲ್ಲ ಹೆಣ್ಮಕ್ಳೇ ಇರೋಣ, ಟೆಕ್ನಿಷಿಯನಿಂದ ಹಿಡಿದು ಆರ್ಟಿಸ್ಟಿಂದ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು. ಅಯ್ಯೋ, ಸಿನಿಮಾ ಎಲ್ಲ ತೆಗಿಯೋಷ್ಟೆಲ್ಲ ನನಗೆ ಶಕ್ತಿ ಇಲ್ಲ ತಾರಮ್ಮ, ಬೇರೆ ಏನಾದರೂ ಮಾಡೋಣ ಅಂತ. ಈ ಥರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ತುಂಬ ತುಂಬ ಖುಷಿ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ. ಅದಾದಮೇಲೆ ಇಲ್ಲಿಗೆ
ಬಂದಮೇಲೆ ತಿರ್ಗಾ ಯಾರು ಏನು ಹೇಗೆ ಅಂತಂದಾಗ ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮನ್ನು ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತು ಇನ್ನೊಂದು ಸತಿ. ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳ್ದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಇಲ್ಲದೆ ಏನಾದರೂ ಇದೆಯಾ ಚಿತ್ರರಂಗದಲ್ಲಿ? ಎಲ್ಲ ರೀತಿ ಸಾಧನೆ ಮಾಡಿಬಿಟ್ಟಿದ್ದಾರೆ ರೀ. ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಆರ್ಟಿಸ್ಟು, ಎಷ್ಟು ಹೀರೋಯಿನ್ಸ್, ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಂಥ ಮೇರು ಪರ್ವತವನ್ನು ನಿಜವಾಗಲೂ ಆಳಿದಂಥ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯರನ್ನ ನೋಡ್ತಿದ್ದಾಗ ಅಯ್ಯೋ ಅನ್ನಿಸ್ತಾ ಇತ್ತು. ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ನನಗೆ ಯಪ್ಪ ಅಂತ ಅನ್ನಿಸ್ಬಿಡ್ತು. ನಾನು ಸಂಜಯ್ ಗೌಡ್ರು ಇಬ್ಬರು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ವಿ ಅದಕ್ಕೆ. ಈ ಥರದ ಒಂದು ರೋಮಾಂಚನಕರ ಸೃಷ್ಟಿಗಳು ಮಾಡ್ತಾ ಹಾಗೆ ಅಪ್ಪಿ ನೀನು ತುಂಬ ಚೆನ್ನಾಗಿ ಮಾತಾಡಿದೆ. ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ, ಎಲ್ಲರೂ ಸೇರೋದು ಭಾಳ ಮುಖ್ಯ. ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ, ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು, ಸುಮ್ಮನೆ ಒಂದು ಇದನ್ನು ಸೇರಿಸೋದಲ್ಲ. ಅವನು ಕನ್ನಡ ಸಿನಿಮಾಗಳನ್ನು UAE ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಮುಟ್ಟಬೇಕು, ಸೇರಬೇಕು, ಅವರೆಲ್ಲ ಬರಬೇಕು ಅಂತೇಳಿ ಕಷ್ಟಪಟ್ಟು ಮಾಡ್ತಾನೆ. ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ, ತಗೊಂಡೋಗಿದ್ದಾನೆ, ತೋರಿಸಿದ್ದಾನೆ. ಹಲವಾರು ಕಲಾವಿದರನ್ನ, ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ಉದ್ದೇಶದ, ಯಾಕೆಂದರೆ ನಮಗೆಲ್ಲರಿಗೂ ಮೂಲ ಏನಪ್ಪ ಅಂದರೆ ಸಿನಿಮಾ. ನಾವ್ಯಾರು ಆಟಗಾರರಲ್ಲ ಅಥವಾ ಬೇರೆ ಏನು ನಮಗೆ ಗೊತ್ತಿಲ್ಲ. ಸಿನಿಮಾ ಬಿಟ್ಟರೆ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ. ನೀನೇನು ಆಡ್ತೀಯ ಅಂತ ಏನಾದರೂ ಕೇಳಿದ್ರೆ ಗೇಮ್ ಚೇಂಜರು, ಆಲ್ರೌಂಡರು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ. ಏನೋ ಒಂದು ಆಲ್ರೌಂಡರ್ ಅಂತ ಹೇಳ್ತಾರಂತೆ. ಇದಕ್ಕೆ ತಾರಮ್ಮ ಇಲ್ಲ ನನಗೆ ಅಂದರೆ ನೀನು ಆಡು ಅಂತಂದರೆ ನಂಗೆ ನಿಜವಾಗ್ಲೂ ಬರಲ್ಲ. ನಮಗೆ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ದರೆ ಅವನ್ನ ಕಳಿಸ್ಬಿಡ್ತಿದ್ದೆ ನಾನು. ಏನು ಮಾಡೋದು, ಬರೀ ಹೆಣ್ಮಕ್ಳೇ ಆದ್ರಿಂದ. ಸರ್ ಇವ್ರು 3 ಜನಕ್ಕೂ ಹೆಣ್ಮಕ್ಳೇನೆ. ಆದರೆ ಇವರು ಹೆಣ್ಮಕ್ಳೆಲ್ಲ ಇದ್ದಾರೆ. ಪ್ರಿಯಾಂಕಾ ನಿಂಗೆ ಗಂಡು ಮಗನೂ ಇದ್ದಾನೆ. ಅದನ್ನೇನೋ ಆಡಿಸ್ಬಿಡ್ತಾ ಇದ್ದೆ ನಾವು, ಬಿಟ್ಬಿಡಿ ಅಲ್ವಾ? ಸರಿ ನೋಡಿ ಎಂತ ಮಾತಾಡಿದ್ರು ಸಂಜಯ್ ಗೌಡ್ರು. ಆಡೋರೆಲ್ಲ ನಿಮ್ಮ ಹೆಣ್ಮಕ್ಳೇ ಅಂದ್ರು. ಇನ್ನೇನು ಗೊತ್ತೇನೋ, RCB ಗೆದ್ದೇ ಇರ್ಲಿಲ್ಲ ಕಣ್ರಿ ಒಂದು ಮ್ಯಾಚನು. ಒಂದು ಸತಿ ಹೆಣ್ಮಕ್ಳ ಟೀಮ್ ಗೆಲ್ತು ಕಣ್ರಿ, ತಗೊಳ್ಳಿ ಆಮೇಲೆ RCB. ಅದಕ್ಕೆ ನಾವು ಯಾವುದಕ್ಕಿಂತ ಕಮ್ಮಿ, ಯಾವುದಕ್ಕೂ ಕಮ್ಮಿ ಇಲ್ಲ. ಬೇಕಾದ್ರೆ ಆ ಬಾಯಲ್ಲೇ ಎಲ್ಲ ಕ್ರಿಕೆಟು ಆಡಿ ಹೋಗ್ತೀವಿ. ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳಬೇಕು. ಯಶೋಧ ಆ್ಯಂಡ್ ಮಂಗಳ, ನೀವೆಲ್ಲರೂ ಯಾರ್ಯಾರಿದ್ದೀರಿ, ಎಲ್ಲರೂ ದೀಪಿಕಾ ಎಲ್ಲರೂ ಇದ್ದೀರಿ. ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು. ಹೆಣ್ಮಕ್ಳ ಕಲಾವಿದರ ಟೀಮಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು, ಅದು ಪತ್ರಿಕಾ ವರದಿಗಾರರೇ ಆಗಿರಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಲಿ, ಅವರು ಕೂಡ ಟೀಮಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಪುರುಷರು ಬರ್ಬೋದು ಚಪ್ಪಾಳೆ ತಟ್ಟಕ್ಕೆ ಅಥವಾ ಹುರಿದುಂಬಸಕ್ಕೆ ಅಥವಾ ಚಿಯರ್ ಬಾಯ್ಸ್. ಕಂಗ್ರಾಚುಲೇಷನ್ ಸಿಸ್ಟರ್, ಕಂಗ್ರಾಚುಲೇಷನ್. ಅಲ್ಲ, ಚಿಯರ್ ಬಾಯ್ಸ್ ಥರ ಆಗ್ಬೋದು ಕಣ್ರು. ಪ್ರಾಕ್ಟೀಸ್ ಬೇಡ ದಯವಿಟ್ಟು. ಸೊ ಎಲ್ಲರೂ ಸೇರೋಣ. ಐ ಥಿಂಕ್ June 21st, 22nd ಪ್ಲ್ಯಾನ್ ಮಾಡ್ತಿದ್ದಾರೆ. ಇನ್ನೊಂದು ಅನೌನ್ಸ್ಮೆಂಟ್, ಮತ್ತೆ ಇನ್ನೊಂದು ಟೀಮ್ ಕ್ಯಾಪ್ಟನ್ಸು ಅದು ಇಲ್ಲ, ಅದಕ್ಕೆಲ್ಲ ನಾವೇನು ಬೇಡ. ಥ್ಯಾಂಕ್ಸ್. ಆಮೇಲೆ ಅದೇನೋ ಡ್ರೆಸ್ಸು, ಯೂನಿಫಾರ್ಮು ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ನಿಜವಾದ ಮ್ಯಾಚ್ ನಡೆಯುತ್ತೆ. ಮೊದಲನೇದಾಗಿ ಸರ್ವಣ ಅಣ್ಣ ತುಂಬ 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 ಥ್ಯಾಂಕ್ಸ್. ಅವ್ನು ಸುಮ್ಮನೆ ನಿಮ್ಮ ಕಾಲು ಎಳಿತಾ ಇದ್ದ, ದುಡ್ಡು ಕೊಡಿ ಹಂಗೆ. ಇಲ್ಲ, ನಿಜ ಸತ್ಯವಾಗ್ಲು ನಾನು ಇದುವರೆಗೂ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ಎಲ್ಲದರಲ್ಲೂ ಸರ್ ಬಂದಿದ್ದಾರೆ. ಎಲ್ಲ ವಿನ್ನರ್ಗೂ ಅವರೇ ಅನೌನ್ಸ್ ಮಾಡಿರೋದು. ನಿನಗೇನು 5 ಟೀಮು ಓನರ್ ಅವರೇ ಕಣೋ, ಅದ್ರ ಮೇಲೆ ಬೇರೆ 10 ಲಕ್ಷ ಕೇಳಿದೆ ನೀನು. ಈ ಆಟಕ್ಕೆ ನಾನಿಲ್ಲ ಬಿಡಿ, ನಿಮ್ದು ದೊಡ್ಡದು ಸರ್ ಮನ್ಸು. ಅಪ್ಪ ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ ಅಣ್ಣ ಬರೀ ಘೋಷಣೆ ತಾನೆ ಕೊಟ್ರ? ಸದ್ಯ ಮೈಕ್ ಬಿಟ್ರ? ಮೈಕ್ ಇಲ್ಲ ಅವ್ರಿಗೆ, ಸುಮ್ಮನಿರಿ ಹೆಂಗೋ ಹೇಳ್ಬಿಟ್ಟು ಏನೋ ಮೇಂಟೈನ್ ಮಾಡಿ. ನೋಡ್ರಪ್ಪ ಮಾಧ್ಯಮದವ್ರೆ, ನೋಡಿ ಹೆಂಗ್ ಇಸ್ಕ. ಅಯ್ಯೋ ಸರ್ದು ಊಟ ಟೈಮ್ ಆಯ್ತಲ್ಲ. ಇದು ಗೊತ್ತಿಲ್ಲ ಅಣ್ಣ ನಮ್ಗೆ. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಣ್ಣಂಗೆ ಕೆಲಸ ಮಾಡೋದು ಗೊತ್ತು, ಮಾತಾಡೋದು ಗೊತ್ತಿಲ್ಲ. ಹೆಂಗೋ ಮಾತಾಡ್ಬಿಟ್ಟ ಇಲ್ಲಿ.
ಭಲೆ ಖುಷಿ ಆಯ್ತು ಅಣ್ಣ ನೀವು ಮಾತಾಡಿದ್ದು ಎಲ್ಲಾನು. ಆಮೇಲೆ ಸಖತ್ ಖುಷಿ ಆಯ್ತು. ಸೀನಣ್ಣ ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಆಮೇಲೆ ಯಶಸ್ವಿ ನಿರ್ಮಾಪಕ ಅಲ್ವೇನೋ? ಹಾ ಯಾರು ಹೇಳಿ? ಅಲ್ಲ ಅಲ್ಲಿ ಸಂಜಯ್ ಅವರಾ? ಫುಲ್ ನಗ್ತಾವ್ ನೋಡು ಹೌದೌದು ಅಲ್ವಾ? ಹೌದು. ಈ ವರ್ಷದ ಈ ತಿಂಗಳಿನ IT ದಣಿ. ಹಾ ಅವರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್. ಅಫ್ಕೋರ್ಸ್ ಕಬಡ್ಡಿ ಹೌದು ಹೌದಾ? ನಮ್ಮನ್ನ ಯಾರು ಕರೆದಿಲ್ಲ ಅಣ್ಣ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಇಲ್ಲ, ಅವರೇ ಆಡ್ತಾ ಇದ್ರು. ಅವನೇ ಅಂದ್ರೆ ಇದು ಹೌದೇನೋ, ನೀನು ಆಡ್ದೇನು? ಗೌಡ್ರೆ ತುಂಬಾ ಥ್ಯಾಂಕ್ಸ್. ಯಾವಾಗಲೂ ನಗ್ನಗ್ತಾ ಪಾಸಿಟಿವ್ ಆಗಿದ್ದು ಎಲ್ಲ ಕೆಲಸಗಳಿಗೂ ನಾನಿದ್ದೀನಿ, ನೀವು ಮುಂದುವರಿಯಿರಿ ಅಂತ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲು ಅಂತ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಅಪ್ಪ ಶೆಟ್ರೆ, ಎಂಥ ಸಿಂಪಲ್ ಆಗಿ ಬಂದಿದ್ದೀರಿ ಅಂತ. ಅಂದರೆ ಯಾವಾಗಲೂ ತುಂಬ ಸಿಂಪಲ್ ಆಗಿ ಇರೋರು ತುಂಬ ದೊಡ್ಡದಾಗಿ ಗೆಲ್ತಾರಂತೆ. ಅದು ಭಾಳ ಖುಷಿ ಅನ್ನಿಸ್ತು. ನೀವು ಬಂದಿದ್ದು, ನೀವು ಮಾತಾಡಿದ್ದು ಅದೆಲ್ಲನೂ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ರಿ ನೀವು ಮುಂದೆ ಕೂತಿರೋ ಎಲ್ಲರೂ. ಆಮೇಲೆ ಅಪ್ಪ ನಿನ್ನ ಹೆಸರು ಇದೇನೋ ತಿದ್ದಿದೆ ಕಣೋ, ಇವನು ಏನು ಹೇಳ್ದೆ ಅವ್ರ ಹೆಸರನ್ನ? ಅಲ್ಲ ಇನ್ನೊಂದು ಏನೋ ಹೆಸರು ಇತ್ತಲ್ಲ, ಅದು ಹೇಳ್ಬಿಡು. ಇಲ್ಲ, ಅದೇ ಬರಲ್ಲ ಬಾಯಿಗೆ. ಲಚ್ಚು ಅಂತ ಏನೋ ಲಚ್ಚು ಲಾಲ್. ಲಚ್ಚು ಲಾಲ್. ಲಚ್ಚು ಲಾಲ್. ಲಂಜು ಲಾಲ್. ಎಸ್, ಆ? ರಚ್ಚು ಲಾಲ್. ಲಚ್ಚು ಲಾಲ್. ಲಂಚು ಲಾಲ್ ಅಪ್ಪಿ. ಮಿಸ್ಟರ್ ಲಾಲ್ ಬೆಸ್ಟ್ ಇದು. ಮಿಸ್ಟರ್ ಲಾಲ್ ಬೆಸ್ಟ್. ಆಮೇಲೆ ಏನೇನೋ ಆಗ್ಬಿಟ್ಟೆ ಹೆಸರುಗಳು. ಮಿಸ್ಟರ್ ಲಾಲ್ ಅಂದ್ರೆ ಆಮೇಲೆ ಮಮ್ಮೂಟಿ ಅನ್ಕೊಂಡ್ಬಿಟ್ಟ ಲಾಲೆ ಅಂತ. ಇಲ್ಲ, ನೀನು ಭಾಳ ಚೆನ್ನಾಗಿ ಮಾತಾಡಿದೆ ಅಪ್ಪ. ನೀನು ಬಂದು ಇಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಪ್ಪ. ನೀವು ದುಬೈಯಲ್ಲೇ ಇದ್ದು ಕನ್ನಡ ಸಿನಿಮಾಗಳನ್ನು ಮಾಡ್ತಿದ್ದೀನಿ, ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದ್ರಿ. ಇಲ್ಲೇ ಇರೋದು ಆದರೆ ದುಬೈಯಲ್ಲಿ ಅಲ್ಲಿ. ಬಟ್ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಹಿಂದೆ ನಿಂತಿದ್ದೀರಿ. ಆದರೆ ಇದ್ರ ಹಿಂದೆ ನನಗನ್ಸೋದು, ನೀವು ಏನಾದರೂ ಮನ್ಸು ಮಾಡಿದ್ರೆ, ಅಫ್ಕೋರ್ಸ್ ಇದು ದೊಡ್ಡ ಸಕ್ಸಸ್ ಆದರೆ, ಅಫ್ಕೋರ್ಸ್ ಇಲ್ಲಿ ಯಾರು ₹1 ಇಸ್ಕೊಳ್ದೆ ನಾವೆಲ್ಲರೂ ನಿಮಗೆ ಬಂದು ಕೆಲಸ ಮಾಡ್ತಿದ್ದೀವಿ. ಅದರಿಂದ ಇದರಲ್ಲಿ ಏನಾದರೂ ಸಕ್ಸಸ್ ಆಗಿ ಯಶಸ್ಸಾದರೆ ಆ ದುಡ್ಡನ್ನು ಯಾರಾದರೂ ಕಲಾವಿದೆಯರು, ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬ ಸಂಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಈ ಸಂಸ್ಥೆಯಿಂದ ಆಗಬೇಕು ಅಂತ ನಾನು ಮನಸಾರೆ ಕೇಳ್ಕೊಳ್ತೀನಿ. ಅದಕ್ಕೆ ನಾವು ಕೂಡ ಕೈ ಜೋಡಿಸಿದರೆ ಖಂಡಿತವಾಗ್ಲೂ ನಾವು ಕೈ ಜೋಡಿಸ್ತೇವೆ. ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬ ಸೈಲೆಂಟ್ ಆಗಿದ್ದೀರಿ. ಯಾಕಂದರೆ 4 ಪ್ರೆಸ್ ಮೀಟ್ಗಳನ್ನು ಮುಗಿಸ್ಕೊಂಡು ಬಂದು 3 ಪ್ರೆಸ್ ಮೀಟ್, ಇದು 4ನೇದಾ? ಇದೇ 3ನೇದಾ? ಆದರೆ ತಮಾಷೆ ಅಂತ ಗೊತ್ತೇನೋ, ನಿಮಗೆ ಎಲ್ರಿಗಿಂತ ಮುಂಚೆ ನಾವು ಬಂದಿದ್ವಿ, ನೀವು ಲೇಟಾಗಿ ಬಂದಿದ್ವಿ. ಆ ಪ್ರೆಸ್ ಅವರು 3 ಅಲ್ಲ ಎನಿವೇ ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಆಫ್ ಪ್ರೆಸ್, ಎಲ್ಲ ಮೀಡಿಯಾದೆಲ್ಲರಿಗೂ. ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಇಡೀ ಟೀಮ್. ಆ್ಯಂಡ್ ಹರೀಶ ಪ್ಲೀಸ್ ಬಾ, ಮೇಲೆ ಬಾರೋ, ಪರವಾಗಿಲ್ಲ, ಪಿಯರ್ ಬಾ ಸರ್. ಆಮೇಲೆ ನಿಮಗೆ ಸಪ್ರೇಟ್ ಎಂಟ್ರಿ ಇದೆಯಾ? ಆಮೇಲೆ ಪ್ರೆಸ್ ಅವ್ರು ಇರಲ್ಲ ಕಣೋ. ಸರಿ ಬಿಡು ಸರ್. ಎಲ್ಲರಿಗೂ ಮತ್ತೊಮ್ಮೆ, ನಾನು ಎಲ್ಲ ಗೆಳತಿಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಇದು ದೊಡ್ಡ ಯಶಸ್ಸಾಗಲಿ. ದುಬೈಯಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲರೂ ಅಲ್ಲೆಲ್ಲ ಕರ್ಕೊಂಡೋಗಿ, ನಿನಗೆ ಹೇಳ್ತಾ ಇರೋದು, ಎಲ್ಲ ಕರ್ಕೊಂಡೋಗಿ ನಮ್ಮ ಹೆಣ್ಮಕ್ಳ ಜೊತೆ ಕ್ರಿಕೆಟ್ ಎಲ್ಲ ಆಡಿಸು. ಏನು ಕೇಕು ಬರ್ತಡೆಯಾ? ಇಲ್ಲ, SWCL ಲಾಂಚ್. ಲಾಂಚ್ಗ ಸೆಲೆಬ್ರೇಷನ್. ಸರಿ ಸರಿ, ಓಕೆ, ಆಲ್ ದಿ ಬೆಸ್ಟ್ ಕಣ. ಮುಗೀತು ಕಣ. ಗೊತ್ತಿಲ್ಲ, ಅದಕ್ಕೆ ಸರ್ಪ್ರೈಸ್ ವಿಡಿಯೋ ಅಂತ ಬಿಡಿಲ್ಲ. ನಿಮ್ಮ ಜೊತೆ ಇರೋರೆಲ್ಲರೂ ಇದನ್ನ ಬೇಕೇ ಬೇಕು ಅಂತ ಹೇಳಿ ಮಾಡಿಸಿದ್ರು. ಬಟ್ ಇದು ನಮಗೂ ಒಂಥರ ಖುಷಿ ಆಗುತ್ತೆ. ಯಾಕೆಂದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ